ಸುರಕ್ಷಾ ಸೇವಾ ಸಂಸ್ಥೆಗೆ ಭೇಟಿ ನೀಡಿದ ಕುಷ್ಟಗಿ ನಗರದ ಇನ್ನರ್ವಿಲ್ ಕ್ಲಬ್. ನಗರದ ಅಂಗವಿಕಲರ, ಅನಾಥರ ಹಾಗೂ ವೃದ್ಧಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆಗೆ ನಾಗರ ಪಂಚಮಿ ಹಬ್ಬದ ನಿಮಿತ್ತ ಕುಷ್ಟಗಿ ನಗರದ ಸಾಮಾಜಿಕ ಕಾರ್ಯಗಳಿಗೆ ಹೆಸರಾದ ಪ್ರಖ್ಯಾತ ಸಂಸ್ಥೆಯಾದ ಇನ್ನರ್ವಿಲ್ ಕ್ಲಬ್ ಕುಷ್ಟಗಿ ಇದರ ಪದಾಧಿಕಾರಿಗಳು ನಮ್ಮ ಸೇವಾ ಸಂಸ್ಥೆಗೆ ಭೇಟಿ ನೀಡಿದರು. ನಂತರ ಪಂಚಮಿ ಹಬ್ಬದ ನಿಮಿತ್ತ ಆಶ್ರಮಕ್ಕೆ ಅಗತ್ಯವಿರುವ ಕಿರಾಣಿ ಸಾಮಾನುಗಳಾದ ಬೆಲ್ಲ, ಬೇಳೆ, ಅವಲಕ್ಕಿ ನೀಡುವುದರ ಜೊತೆಗೆ ಸಿಹಿ ತಿನಿಸುಗಳಾದ ಎಳ್ಳುಂಡೆ, ಶೇಂಗಾ ಉಂಡೆ ಸೇರಿದಂತೆ ಇತರ ತಿನಿಸುಗಳನ್ನು ನೀಡಿದರು. ನಂತರ ಆಶ್ರಮದ ಹಿರಿಯ ಜೀವಿಗಳಿಗೆ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಪ್ಯಾಂಟ್, ಶರ್ಟ್, ಸಾರಿಗಳನ್ನು ಉಡುಗೊರೆಯಾಗಿ ನೀಡಿದರು. ನಾಗರ ಪಂಚಮಿ ನಿಮಿತ್ತ ಎಲ್ಲ ನಮ್ಮ ವಯೋವೃದ್ಧರಿಗೆ ಒಂದು ಸ್ವೀಟ್ಸು ಆಮೇಲೆ ಒಂದು ಉಡುಗೊರೆ ಕೊಡಬೇಕಂತ ನನ್ನ ಮನಸ್ಸಿನಾಗ ಬಂದಿದ್ದಕ್ಕೆ ಇಲ್ಲಿವರೆಗೂ ಬಂದು ಇದನ್ನು ನಾನು ಕಲಿಸಿದ್ದೀನಿ. ಅದಕ್ಕೆ ನನಗೂ ಸಂತೋಷ ಆಯಿತು. ಎಲ್ಲ ಬಾಂಧವರಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಈ ಹಬ್ಬದ ನಿಮಿತ್ತ ನಮ್ಮ ಇನ್ನರ್ವಿಲ್ ಕ್ಲಬ್ ಕುಷ್ಟಗಿ ವತಿಯಿಂದ ನಮ್ಮ ಪ್ರೆಸಿಡೆಂಟು ವಂದನಾ ಗೋಗಿ ಅವರು ಅವರಿಗೆ ಬೆಲ್ಲ, ಬೇಳೆ, ಸೀರೆ, ಆಮೇಲೆ ತಿಂಡಿ, ಹಬ್ಬದ ತಿಂಡಿ ಹಾಗೂ ಪ್ಯಾಂಟು, ಶರ್ಟು ಇವ್ರಿಗೂ ಗಂಡ್ಮಕ್ಳಿಗೂ ಕೂಡ ಕೊಡೋಣ ಅಂತ ಹೇಳಿ ಭಾಳ ದಿವಸದಿಂದ ಆಸೆ ಮಾಡ್ಲಿಕ್ಕತ್ತಿದ್ರು. ನಾವು ತಡ್ರಿ ಮೊನ್ನೆರ ಹೋಗಿ ಬಂದೀವಿ, ಇನ್ನೊಂದು ಹಬ್ಬಕ್ಕೆ ಹೋಗೋಣ ಅಂತ ಹೇಳಿದ್ರು. ಇಲ್ಲ ನಾಗರ ಪಂಚಮಿಗೆ ಹೋಗೇ ಬಿಡೋಣ ಅಂತೇಳಿ. ಸೊ ಇವತ್ತು ಎಲ್ಲರೂ ನಿಮಗೋಸ್ಕರ ನಾಗರ ಪಂಚಮಿ ತಡವಾಗಿ ಬಂದೇವಿ, ಆದರೂ ಕೂಡ ಒಂದು ನಮ್ಮ ಕೈಲಿ ಆದಷ್ಟು ಉಂಡಿ, ಒಂದಿಷ್ಟು ಸಣ್ಣ ಪುಟ್ಟ ತಿಂಡಿಗಳನ್ನೆಲ್ಲ ತೊಗೊಂಡು ಬಂದಿದೆ. ಹಬ್ಬವನ್ನು ಖುಷಿಯಿಂದ ಆಚರಿಸ್ರಿ, ಆಮೇಲೆ ಎಲ್ಲವನ್ನೂ ಸ್ವೀಕಾರ ಮಾಡಿರಿ. ಇಷ್ಟನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ಹಾಗೂ ನಿಮ್ಮ ಸೇವೆ ಹೀಗೆ ಮುಂದುವರಿಯಲಿ ಅಂತ ನಮ್ಮ ಆಸೆ. ಇಲ್ಲಿ ಇಳಕಲ್ನಲ್ಲಿ ಇರುವಂತಹ ಸುರಕ್ಷಾ ಸೇವಾ ಕೇಂದ್ರದ ಧಾರಕ್ ಸರ್ ಹಾಗೂ ಬಾಲಚಂದ್ರ ಸರ್ ಹಾಗೂ ಅಡುಗೆ ಮಾಡುವಂಥ ಒಬ್ಬ ಸಿಸ್ಟರ್ಗೂ ಮತ್ತು ಇಲ್ಲಿರುವಂಥ ವೃದ್ಧರಿಗೂ ಕೂಡ ಏನಂತಂದರೆ ಈ ನಾಗಪಂಚಮಿಯ ಶುಭಾಶಯಗಳು. ಹಾಗೆ ನಮ್ಮ ಪ್ರೆಸಿಡೆಂಟ್ಗೆ ಭಾಳ ಆಸೆ ಇತ್ತು, ಉಂಡಿಗಳು ಕೊಡಬೇಕು, ಸ್ವೀಟ್ಸ್ ಕೊಡಬೇಕು ಅಂತ. ಇಲ್ಲ ಅಲ್ಲಿ ಮಾಡಿಸಿರ್ತಾರಂತ ನಾವು ಬಂದ್ವಿ, ಆದರೂ ಅವರು ಇಷ್ಟಪಟ್ಟರು, ಅದಕ್ಕಾಗಿ ಬಂದೀವಿ. ಸ್ವಲ್ಪ ತಾವು ಹೇಳ್ದಂಗೆ ಬೇಳೆ ಬೆಲ್ಲದ ಒಂದು ಇಂಡೆಂಟ್ ಇಟ್ಟಿದ್ರಿ, ಅದನ್ನು ತೊಗೊಂಬಂದಿವಿ. ಅವ್ರಿಗೆ ಬಟ್ಟೆ ಉಡುಗೊರೆ ಕೊಡಬೇಕಂತ ಆಸೆ ಇತ್ತು, ಬಟ್ಟೆ ಉಡುಗೊರೆ ಆಯಿತು. ನಮ್ಮ ಕ್ಲಬ್ನಲ್ಲಿರೋ ಒಬ್ಬ ಮೆಂಬರ್ ಕೂಡ ಬೆಲ್ಲದ ಒಂದು ಸೇವೆ ಕೊಟ್ಟಿದ್ದಾರೆ ಅದರಲ್ಲಿ, ಅದನ್ನು ಕೂಡ ಅಶ್ವಿನಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಕೂಡ ನಾನು ಮೆನ್ಷನ್ ಮಾಡ್ತೀನಿ. ನನಗೆ ಭಾಳ ಸಂತೋಷ ಆಯಿತು. ನಿಜವಾಗ್ಲೂ ವಂದನ, ಈ ಆಪರ್ಚುನಿಟಿ ನನಗೂ ಕೊಟ್ಟಿದ್ದಕ್ಕೆ ಸಂತೋಷ ಆಯಿತು. ಇಲ್ಲಿ ಬಂದಿದ್ದು ನಿಜವಾಗ್ಲೂ ತಮ್ಮೆಲ್ಲರಿಗೂ ಇದು ಒಂದು ಎಷ್ಟರ ಮಟ್ಟಿಗೆ ಹೋಗುತ್ತಾ ಗೊತ್ತಿಲ್ಲ. ತಾವೆಲ್ಲ ಉಂಡಿಗಳು ಮಾಡಿಸಿದ್ದು ಎಲ್ಲದನ್ನೂ ನೋಡಿದ್ವಿ. ಅದು ನಮ್ಮದು ಒಂದು ಕಿರು ಹಬ್ಬದ ಒಂದು ಸೇವೆ ಅಂದ್ಕೊಂಡು ತಂದೀವಿ. ತಾವೆಲ್ಲ ಸ್ವೀಕಾರ ಮಾಡಿರಿ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಆರೋಗ್ಯದಿಂದಲೇ ಇರ್ರಿ ಎಲ್ಲರನ್ನೂ. ನಮಸ್ಕಾರ. ಇದು ನೋಡಿ ನನಗೆ ಭಾಳ ಖುಷಿ ಆಯಿತು. ವಂದನಾಕ್ಕ ಅವ್ರು ಹೇಳಿದ್ರು, ಇವತ್ತು ಬೆಳಗ್ಗೆ ಒಂದು ವಿಷಯದಲ್ಲಿ ಹೇಳಿದರು. ಅದ್ರ ಪ್ರಕಾರ ನಾನು ಇಲ್ಲ ವೃದ್ಧಾಶ್ರಮ ಅಂತ ಅನ್ನೋದಕ್ಕಿಂತ ನನ್ನ ತಾಯಿ ತಂದೆ ಸಮಾನರಾಗಿರ್ತಕ್ಕಂಥ ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳನ್ನು ಮೊದಲು ಅರ್ಪಿಸ್ತೀನಿ. ಅಲ್ಲಿಗಿಂತ ಹೆಚ್ಚಾಗಿ ಇಲ್ಲೇನು ನೀವು ಅಲ್ಲಿ ಮನೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀರಿ, ಎಲ್ಲ ರೀತಿಯಿಂದ ಇಲ್ಲಿ ಭಗವಂತ ಸ್ವರೂಪವಾಗಿರ್ತಕ್ಕಂಥ ಗುರುಗಳು ಇಲ್ಲಿ ನಡೆಸ್ಕೊಡ್ತಾ ಇದ್ದಾರೆ. ಅದನ್ನು ನೀವು ನಡೆಸ್ಕೊಂಡು ಆಮೇಲೆ ಸುರಕ್ಷಿತವಾಗಿ ನೀವು ಎಲ್ಲರೂ ಆರೋಗ್ಯವಂತರಾಗಿರಬೇಕು. ಮತ್ತು ನಮ್ಮೆಲ್ಲರಿಗೂ ಇಂತಹ ಒಬ್ಬ ದಾನಿಗಳಿರ್ತಾರೆ, ದಾನಿಗಳಂತನಕ್ಕಿಂತ ಮನಸ್ಸನ್ನು ಕೊಡ್ತಾ ಇದ್ದಾರಲ್ರಿ. ಎಲ್ಲರಿಗೂ ಆಶೀರ್ವಾದ ಕೊಡ್ರಿ ಅಂತ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಶುಭ ಸಂಜೆ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ಶುಭ ಸಂಜೆ. ನಮ್ಮ ಸುರಕ್ಷಾ ಸೇವಾ ಸಂಸ್ಥೆ ಇಂದು ಈ ಕುಷ್ಟಗಿಯಿಂದ ಇನ್ನರ್ವಿಲ್ ಸಂಸ್ಥೆಯವರು ಬಂದು ತಮ್ಮ ಒಂದು ಪ್ರೀತಿಯ ಉಡುಗೊರೆ ಕೊಟ್ಟು ಎಲ್ಲ ಆಶ್ರಮವಾಸಿಗಳಿಗೂ ಸಂತೋಷ ಬಯಸಿದ್ದು ತುಂಬ ಖುಷಿಯಾಯಿತು. ಅವರ ಒಂದು ಈ ರೀತಿಯ ನಿರಂತರ ಸೇವೆ ನಡೀತಾ ಇರಲಿ ಅಂತ ಆಶೀಶ್ ಅವರು ತುಂಬ ಧನ್ಯವಾದಗಳು ಹೇಳ್ತೀವಿ. ಕ್ಲಬ್ ಕುಷ್ಟಗಿ ಇವರಿಗೆ ಮೊದಲಿಗೆ ತುಂಬ ಧನ್ಯವಾದಗಳು ಹೇಳ್ತೀವಿ. ಯಾಕಂದರೆ ನಮ್ಗೆ ಅವಶ್ಯಕತೆ ಇರುವಂಥ ಬೆಲ್ಲ, ಬೇಳೆ ತಾವು ತಂದು ಕೊಟ್ಟರೆ ತುಂಬ ಧನ್ಯವಾದಗಳು ತಮಗೆ. ಆಮೇಲೆ ನಮ್ಮ ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಇನ್ನರ್ವಿಲ್ ಕ್ಲಬ್ಬಿನ ಅಧ್ಯಕ್ಷರಾದ ಶ್ರೀಮತಿ ವಂದನಾ ಗೋಗಿ, ಜಿಲ್ಲಾ ಖಜಾಂಚಿಯವರಾದ ಶ್ರೀಮತಿ ಡಾಕ್ಟರ್ ಪಾರ್ವತಿ ಪಾಳೋಟಿ, ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ಶೆಟ್ಟರ್ ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ಗಿರಿಜಾ ಮಾಲಿ ಪಾಟೀಲ್ ಭಾಗವಹಿಸಿದ್ದರು.